ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಫ್ರೆಂಡ್ಸ್. ಇವತ್ತಿನ ದಿವಸನೇ ನಾನೆಲ್ಲ ಮನೆ ಕ್ಲೀನಿಂಗ್ ಮಾಡಿದ್ದೀನಿ. ಸ್ವಲ್ಪ ಹೊಂದಿಗಳು ಒಗ್ಯಾಡಿದ್ವು. ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಏನಕ್ಕೆ ಒಗ್ದೀನಿ ಅಂತ. ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ. ಈ ಬ್ಲಾಗಲ್ಲಿ ನಾನು ಸಿಂಪಲ್ ಆಗಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀನಿ ಅಂತ ನೀವು ಈ ಬ್ಲಾಗ್ ಅಲ್ಲಿ ನೋಡಬಹುದು. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನಿವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಅಂದರೆ ಹತ್ತತ್ರ 2 ಗಂಟೆ ಆಗ್ತಾ ಇದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ಹಾಗಾಗಿ ಇವಾಗ ಊಟಕ್ಕೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಜೀರಾ ರೈಸ್ ಮಾಡಿದ್ದೀನಿ. ಮತ್ತು ಟೊಮೊಟೊ ಚಟ್ನಿ. ನಿನ್ನೆದು ನೈಟು ನಾನ್ ವೆಜ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾಫ್ ಸಫಾಯಿ ಮಾಡಿಬಿಟ್ಟು ಇವತ್ತು ಟೊಮೊಟೊ ಶೇಂಗಾಕಾಯಿ ಚಟ್ನಿ ಹಾಕಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅದು ನಾನು ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ನಡೆಯುತ್ತೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಮಾಡ್ದಂಗೆ. ಹಾಯ್. ಇದು ಈ ಪರ್ಸು ನಾನು ತೊಗೊಂಡಿರೋದು. ನಾನು ಯೂಸ್ ಮಾಡ್ತಿಲ್ಲ ಅಂದ್ಬಿಟ್ಟು ಇವಳಿಗೆ ಇವತ್ತು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಈ ಪರ್ಸು ಇವಳು ಯೂಸ್ ಮಾಡ್ತಾಳಂತೆ, ಇವಳಿಗೆ ಬೇಕಂತೆ. ಅಂದರೆ ಇವಾಗ ಸ್ಕೂಲಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಅವಾಗ 5 ರೂಪಾಯಿ ಇವಾಗ ಯಾವಾಗಲಾದರೂ ಇವಾಗ ಕೊಡ್ತಾ ಇರ್ತೀವಲ್ಲ ಅಮೌಂಟು, ಅವೇನು ಮಾಡ್ತಾ ಇದರಲ್ಲಿ ಪಾಕೆಟ್ ಮನಿ ಮಾಡ್ಕೊತಾಳಂತೆ. ತೊಗೊಳ್ಳಿ ಅಂದ್ಬಿಟ್ಟು ನಾನು ಒಪ್ಕೊಟ್ಟಿದ್ದೀನಿ. ಚೆನ್ನಾಗಿ ನೋಡಿ, ಚೆನ್ನಾಗಿದೆ. ಆದರೆ ನಾನೇ ಯೂಸ್ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬಟನ್ ಕೂಡ ಇದೆ ನೋಡಿ. ಕೊಟ್ಟು ತಗೊಂಡಿದ್ದೀನಿ, ಆದರೆ ನಾನೇ ಯೂಸ್ ಮಾಡಲ್ಲ. ತೋರ್ಸ್. ನನ್ನ ಒಂದು ರೀತಿ ಇಷ್ಟಪಟ್ಟು ತುಂಬ ಕಲರ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನಗೆ. ಹಾಯ್ ಮಾಡ್ತಮ್ಮ. ಹಾಯ್. ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಹೆಂಗೋ ಅನಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಮುಂದೆ ಏನು ನಡೆಯುತ್ತೆ ಶೇರ್ ಮಾಡೋಣ. ನೋಡಿ, ಅದರಲ್ಲಿ ಅಮೌಂಟ್ ಕೂಡ ಇಟ್ಕೊಂಡಿದ್ದಾಳೆ ನೋಡಿ. ಆಲ್ರೆಡಿ 50 ರೂಪಾಯಿ. ಎಷ್ಟವ? ತಗೋ ನೋಡಿ. ಎಷ್ಟು ಎಷ್ಟು? 75. ನೋಡಿ, ನಾನು ಕೊಟ್ಟು 2 ದಿವಸ ಆಯಿತು. ಆಲ್ರೆಡಿ 75 ತೊಗೊಂಡಿಟ್ಕೊಂಡಿದ್ದಾಳೆ. ಅಂದರೆ ಇವಾಗ ಕೊಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, 5 ರೂಪಾಯಿ 10 ರೂಪಾಯಿ ಈ ರೀತಿ ಕೊಡ್ತಾ ಇರ್ತೀವಲ್ಲ, ಅವಳು ತಿಂತಾ ಇಲ್ಲ, ಹಾಗೇ ಇಟ್ಕೊತಾ ಇದ್ದಾಳೆ ಪಾಪ. ಯೂಸ್ ಮಾಡ್ತೀನಿ ಅಂತ ತೊಗೊಂಡಿದ್ದಾಳೆ. ನಿನ್ನ ಪರ್ಸ್ ಬಿ ತೆಗೆದುಬಿಡ್ತಾ. ಅಲ್ಲಿ ಮ್ಯಾಲಿದೆ ಫ್ರೆಂಡ್ಸ್ ಒಂದು ಪರ್ಸು, ತೆಗಿಬೇಕು. ನೋಡಿ ಎಷ್ಟು ಶೈನಿಂಗ್ ಆಗಿ ಲುಕ್ಗೆ ಎಷ್ಟು ಚೆನ್ನಾಗಿದೆ ಈ ಪರ್ಸಿಗೆ. ನಿಜವಾಗ್ಲೂ ಒಂದು ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಸೂಪರ್ ಇದೆ. ಇದರಲ್ಲಿ ಕಲರ್ ಎಲ್ಲ ಇದಾವೆ ಫ್ರೆಂಡ್ಸ್. ಆರಾಮಾಗಿ ಡ್ರೆಸ್ ಮ್ಯಾಚಿಂಗು ಎಲ್ಲ ಆರಾಮಾಗಿ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ ಫ್ರೆಂಡ್ಸ್. ಅದು ಊಟ ಮಾಡ್ಯಾರೆ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ. ಇವತ್ತೇ ನೋಡಿ ಫ್ರೆಂಡ್ಸ್, ಇನ್ನೂ ಗರಂ ಇದೆ ನೋಡಿ. ಸೂಪರ್ ಆಗಿದೆ ನೋಡಿ. ಚಿಲ್ಲಿ ಪೌಡರ್ ಏನು ಆ್ಯಡ್ ಮಾಡಿಲ್ಲ ನಾನು, ಓನ್ಲಿ ಹಸಿ ಮೆಣಸಿನಕಾಯಿ ಮತ್ತು ಶೇಂಗಾ ಪುಡಿ. ಚೆನ್ನಾಗಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ರೀತಿ. ನೋಡಿ ಸೂಪರ್ ಆಗಿದೆ. ಇವಾಗ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಕೊಡ್ತೀನಿ ಇವರಿಗೆ. ಬೆಳಗ್ಗೆ ಅದು ಮಾಡಿದ್ದೆ ಕೂಡ ಹೋಯ್ತು. ಟಿಫನ್ ಬಾಕ್ಸಿಗೆ ಸ್ವಲ್ಪ ಮಾಡಿದ್ದೆ. ಹಾಗಾಗಿ ಇವಾಗ ಮಧ್ಯಾಹ್ನ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ರಜೆ ಇದೆ ಫ್ರೆಂಡ್ಸ್ ಇವತ್ತು. ಇವಾಗ ಪ್ಲೇಟ್ ತೊಗೊಂಡಿದ್ದೀನಿ. ಏನು ಮಾಡತ್ರಿ? ಬಾಯ್ ಕಡೆ ಬಾ. ಟಿವಿ ಚಾಲ ಮಾಡತ್ತಿದಿ ನೋಡಿ. ಟಿವಿ ಚಾಲ ಮಾಡಿದ್ರೆ ಕಾಪಿ ರೈಟ್ ಬೀಳ್ತದ ಮಗ. ನೀ ಟಿವಿ ಚಾಲ ಮಾಡಿದ್ರೆ ಮತ್ತೆ ಅಲ್ಲಿಂದಲ್ಲೇ ನನ್ನ ಸ್ಟಾಪ್ ಆಯ್ತು ಮಾತಾಡೋದು. ಅವ್ನ ಪಾಸ್ ಇಲ್ಲ.
ಎಲ್ಲೋ ಕಡೆ ಬರ್ತದೆ. ಎಲ್ಲದ ಮತ್ತೆ ನಾ ತೆಗ್ತಾ ಅಲ್ಲಿ ಸಾಫ್ ಮಾಡಿದಲ್ಲ ಅಲ್ಲಿ ಮ್ಯಾಲೆ ಇದ್ದಿರ್ಬೋದು ಅದು. ಹಲೋ ಪರ್ಸ್ ಅದು ಫೋನ್ ಇಲ್ಲ. ಹಲೋ ಓಕೆ ಫ್ರೆಂಡ್ಸ್, ಕೈ ತಗೊಂಡ್ರಿ ಮತ್ತೆ ಅದ್ಯಾಕೆ ತೆಗಿಲತ್ತಿ? ಅದೇನು ಮಾಡ್ತಿ? ಹಾಂ ಇಲ್ಲ ಎಲ್ಲಿ ಅದು ಕೂಡ ಊರಿಗೆ ಹೋಗುವಾಗ ತಗೊಂಡಿದ್ವಿ ಫ್ರೆಂಡ್ಸ್. ಅದು ಕೂಡ ಆ ಪರ್ಸ್ ಕೂಡ ಇಲ್ಲ ಗಿಫ್ಟ್ ಗಿಫ್ಟ್ ಬಂದಿದ್ದಲ್ಲ ಅದು ನನಗೆ ಮರ್ತು ಹೋಗಿದ್ದಾರೆ. ಇದು ದೂರಿಂದ ನೋಡಿದ್ರೂ ತುಂಬಾ ಶೈನಿಂಗ್ ಕೊಡುತ್ತೆ ಫ್ರೆಂಡ್ಸ್. ಇದು ಒಂದು ರೀತಿ ಫೋನ್ ಎಲ್ಲ ಮಾಡ್ಕೊಂಡಿರ್ಕ ಚಂದದ ಪರ್ಸು. ನೀನೇ ಇಟ್ಕೊ. ನಾನು ಎಲ್ಲಿಗಾದ್ರೂ ಹೋದರೆ ಫೋನಿಗೆ ಅಂತ ತೊಗೊಂಡಿದ್ದೆ ಫ್ರೆಂಡ್ಸ್. ಅದು ಫೋನಿಗೆ ಚೆನ್ನಾಗಿದೆ. ಫೋನಿಗೆ ಕರೆಕ್ಟಾಗಿ ಅಮೌಂಟಿಗೆ ಇಟ್ಕೋಬೇಕಂತ ಏನು ತೊಗೊಂಡಿಲ್ಲ ನಾನು. ಫೋನಿಗೆ ಇಲ್ಲಿ ಚೆನ್ನಾಗಿ ಕೂಡುತ್ತೆ ಇದರಲ್ಲಿ. ಇಲ್ಲಿ ನೋಡಿ ಎಷ್ಟು ಇದೆಲ್ಲ ಈ ಪ್ಲೇಸಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಕೂಡುತ್ತೆ. ಚೆನ್ನಾಗಿ ಫೋನಿಗೆ ಶೈನಿಂಗ್ ಕೊಡುತ್ತೆ. ಹಿಂಗೆ ಹಿಡಿ, ಹಿಂಗೆ ಹಿಡಿ, ಹಿಂಗೆ. ಇಕ್ಲ ಬರ್ಲದ ಹೋಗೋನಿಗೆ ಇಕ್ಲ ಬರ್ಲಾಗ ನೋಡಿ. ಇಕ್ಲ ಬರಲ್ದನೆ ಯಾಕೆ ತೆಗಿತಿ ತಮ್ಮನಿ? ಬರಲ್ ಬಿಡು ನೀನು. ಜಂಪ್ ಮಾಡ್ಬೇಕು, ಅದಕ್ಕೆ ಜಂಪ್ ಮಾಡಬೇಕು. ಮುಂಜಾನೆ ಯೋಗ ಮಾಡಬೇಕು. ಮತ್ತೆ ನೀ ದೊಡ್ಡಕ್ಕಿದ್ದೇವ ಸಣ್ಣವನ? ಹೈಟ್ ಇರಲ್ದ್ರೆ ನೀನು ಸಣ್ಣಕ್ಕಿರ್ತೀನಿ ಕೂಡ. ಓಕೆ ಫ್ರೆಂಡ್ಸ್, ಇವ್ರಿಗೆ ಊಟ ಕೊಡ್ತೀನಿ. ಇವತ್ತು ಎಷ್ಟು ಸಖತ್ತಾಗಿ ಬಿಸಿಲಿದೆ ಅಂದರೆ ನೋಡಿ, ಮಿಂಚುತ್ತಾ ಇದೆ. ಇವತ್ತು ಪೂರ್ತಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಇನ್ನು ಮುಗ್ಗು ಅದನ್ನೇನು ಇಲ್ಲ. ಸಂಜೆ ಇವಾಗೆಲ್ಲ ದೇವರೆಲ್ಲ ತೊಳೆದಿಡ್ತೀನಿ ನೋಡಿ. ಇವಾಗ ಹೀಗಿದೆ ಅಲ್ವಾ, ಇವಾಗ ಸಂಜೆ ಎಲ್ಲ ತೊಳೆದು ಸಂಜೆ ದೀಪ ಮುಗಿಸ್ತೀನಿ. ಇವ್ರಿಗೆ ಊಟ ಕೊಡ್ತೀನಿ. ಲೇಟ್ ಆಗಿದೆ ಪಾಪ, ಹಶು ಆಗಿದ್ದಾವೆ ನೋಡಿ. ಊಟ ಮಾಡಿ ಎಲ್ಲ ಹಾಗೆ ಇಟ್ಟಿದ್ದಾರೆ. ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ಪೂಜೆಗೆ ಏನೇನು ತರಿಸಿದ್ದೀನಿ ನೋಡಿ. ಮಕ್ಕಳು ಮನೆಯಲ್ಲಿದ್ದರೆ ಸಾಕು ಫ್ರೆಂಡ್ಸ್ ನೋಡಿ. ಒಂದು ತೆಂಗು ಮತ್ತು ಇನ್ನು ಹಾಲು ಮತ್ತು ಶಾವಿಗೆ ಪಾಯಸ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ತರಿಸ್ಬೇಕು. ಇನ್ನು ಒಂದು ಅಗರಬತ್ತಿ ತರಿಸಿದ್ದೀನಿ. ಇದ್ದಾವೆ ಆದರೂ ತರಿಸಿದ್ದೀನಿ. ಇದರಲ್ಲಿ ಮಾಡಬೇಕು ಇವಾಗ. ಎಲ್ಲ ಸಿದ್ಧತೆ ಮಾಡಿ ಇಡಬೇಕು. ಇವಾಗ ಫಸ್ಟು ನಾನು ಬಾಗಿಲು ಪೂಜೆ ಮಾಡ್ತೀನಿ. ಇವತ್ತು ನೈಟ್ ಪೂಜೆ ಮಾಡೋದ್ರೇ ನನಗೆ ಸಮಾಧಾನ ಫ್ರೆಂಡ್ಸ್. ಏನಕ್ಕಂದರೆ ಡೇಯಲ್ಲಿ ಹಸ್ಬೆಂಡ್ ಇರಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಬ್ಬರು ಸೇರಿ ದೀಪ ಮುಟ್ಟಿಸ್ಬೇಕಂತೆ ಫ್ರೆಂಡ್ಸ್. ಅಂದರೆ ತುಂಬ ಜನ ಹೇಳ್ತಾರೆ ಅಲ್ವಾ, ಹಾಗಾಗಿ ಸಂಜೆ ಮಾಡೋದೇ ಬೆಟರ್ ಅಂದ್ಬಿಟ್ಟು ಡೇ ಎಲ್ಲ ಕೆಲಸ ಮಾಡಿ ನೋಡಿ. ರೈಸ್ ಕೂಡ ಖಾಲಿ ಮಾಡಬೇಕು. ಈ ಕುಕ್ಕರು ಮಾಡ್ತೀನಿ. ಇವಾಗಿದು ಇವಾಗಂತೂ ಇದಿಷ್ಟೇ ಇದೆ. ಸಂಜೆ ಏನು ಮಾಡಬೇಕು ಗೊತ್ತಾಗ್ತದೆ, ನೋಡೋಣ ಸಂಜೆ ಏನು ಮಾಡಬೇಕು ಅಂತ. ಇದರಲ್ಲಿ ಒಂದು ಪ್ಲೇಟು ಪ್ಯಾಕ್ ಫ್ರೆಂಡ್ಸ್. ಇವಾಗ ಎಲ್ಲ ದೇವ್ರದ್ದು ಮೂರ್ತಿ ಎಲ್ಲ ತೊಳೆದಿದ್ದೀನಿ. ಇವಾಗ ನಮ್ಮದು ಏನು ಕಳಸ ಇದೆಯಲ್ಲ, ಕಳಸ ಅಂದರೆ ಇವಾಗ ದೇವ್ರ ಹತ್ರ ಇಕ್ತೀನಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಮತ್ತು ಒಂದು ಸ್ವಲ್ಪ ಎಲೆಗಳು, ಹೂವಿನ ಎಲೆಗಳು. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ನಾನು ಈ ರೀತಿ ಸಿಂಪಲ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಹೆಂಗೆ ಅನಿಸುತ್ತೇನೋ ಗೊತ್ತಿಲ್ಲ ನೋಡಿ. ಈ ರೀತಿ ಪೂರ್ತಿ ಇಟ್ಟಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಕೈಯಿಂದಂತೂ ಬರಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದು ಸ್ವಲ್ಪ ಅರಿಶಿನ ನೀರಲ್ಲಿ, ಅರಿಶಿನ, ಕುಂಕುಮ ಮತ್ತು ಹೂವಿನ ಎಲೆಗಳು. ಅಂದರೆ ವಿಳೆದೆಲೆ ಅಲ್ಲ ಇವು, ಮಲ್ಲಿ ಹೂವಿನ ಎಲೆಗಳು. ಅಂದರೆ ಒಂದು ರೀತಿ ಹೂಗಳದ್ದು
ಎಲೆಗಳೇ ತೊಗೋಬೇಕಂತೆ ಫ್ರೆಂಡ್ಸ್, ಹಾಗಾಗಿ ನಾನು ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ. ಇವಾಗ ಕೆಳಗಡೆ ಇಲ್ಲಿ ಪೂಜೆ ಮಾಡಬೇಕು. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಪೂರ್ತಿ ನೋಡಿ. ಅವಾಗ ಸುಮ್ಮನೆ ಮಧ್ಯ ಸ್ಮಾಲ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕ್ಯಾಮ್ರಾದ ಡ್ರೈ ಫ್ರೂಟ್ ಮುಟ್ಟೋಗಿಬಿಟ್ಟಿದೆ ಫ್ರೆಂಡ್ಸ್, ಹಾಗಾಗಿ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದರಲ್ಲಿ ಒಂದು ರೂಪೀಸ್ ಕಾಯಿನ್ ಸೇರಿಸ್ಬೇಕು ಫ್ರೆಂಡ್ಸ್. ಇವಾಗ ಕಾಯಿನ್ ಸೇರಿಸ್ತೀನಿ. ಕೆಳಗಡೆ ಇಲ್ಲಿ ತಂಬಿಗೆ ಅಂದರೆ ಕಳಸಕ್ಕೆ ಪೂಜೆ ಮಾಡಾದ್ಮೇಲೆ ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ದೇವರಿಗೆ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಕಳಸಕ್ಕೆ, ಹಿಂಗೆ ಕಾಣಿಸ್ತಿರ್ಬೋದು. ಕಳಸಕ್ಕೆ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ರೂಪೀಸ್ ಕಾಯಿನ್ ಸೇರಿಸ್ತೀನಿ. ನೋಡಿ ಇವಾಗ 1 ರೂಪೀಸ್ ಕಾಯಿನ್ ಸೇರಿಸ್ತೀನಿ. ಇವಾಗ ಆರಾಮಾಗಿ ದೇವ್ರ ಜಗಲಿ ಮೇಲೆ ಇಕ್ತೀನಿ. ಫೈನಲಿ ಆಗಿ ಈ ಲುಕ್ ಬಂತು ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಫೈನಲ್ ಆಗಿ ಈ ಲುಕ್ ಬಂತು. ನಾನು ಅಷ್ಟೇನು ಕೂರಿಸಲ್ಲ ಫ್ರೆಂಡ್ಸ್ ವರ್ಷಿಗೆ, ಅಂದರೆ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ಕಳಸದಲ್ಲಿ ಎಲೆ ಮತ್ತು ಒಂದು ರೂಪೀಸ್ ಕಾಯಿನ್ ಕುಂಕುಮ ಅರಿಶಿನ ಸೇರಿಸಿದ್ದೀನಿ. ಇಲ್ಲಿ ಜಾಸ್ತಿ ಜನ ಮಾಡಲ್ಲ ಫ್ರೆಂಡ್ಸ್, ನನ್ನ ಖುಷಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಹೂವು ಏರಿಸ್ಬೇಕು. ಇವಾಗ ಪೂಜೆ ಎಲ್ಲ ಆಗಿದೆ, ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ. ಫೈನಲಿ ದೇವರಿಗೆ ಎಲ್ಲ ಪೂಜೆ ಮಾಡೋದಾಯ್ತು. ಒಂದು ದೀಪ ಮುಟ್ಟಿಸಿ ಆರತಿ ಮಾಡಿದ್ರೆ ಆಯ್ತು. ಇವಾಗ ಈ ಕಡೆ ನೋಡಿ, ಈ ಕಡೆ ಸೇಮೆ ಅಂದರೆ ಶಾವಿಗೆ ಪಾಯಸ ಮಾಡೋಣ ಅಂತ ಶಾವಿಗೆ ತರಿಸಿದ್ದೀನಿ ನೋಡಿ. ಒಂದು ಪ್ಯಾಕೆಟ್ ತರಿಸಿದ್ದೀನಿ. ಈ ಕಡೆ ಹಾಲು ಕುದಿತಾ ಇದ್ದಾವೆ. ಈ ಕಡೆ ಸ್ವಲ್ಪ ಶಾವಿಗೆ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಯೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟಿ ಆಗುತ್ತೆ. ಅಂದರೆ ಸ್ವಲ್ಪ ಉದುರುದ್ರ ರೈಸ್ ಅಂತಾರಲ್ಲ, ಇದು ಕೂಡ ಸ್ವಲ್ಪ ಬಿಡಿಸಿ ಇರುತ್ತೆ. ಶೇಮಿ ಅಂದರೆ ಪಾಯಸ ತೆಗುವಾಗ. ಇದ್ರ ಕಡೆ ಹಾಲು ಕುದಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ, ಸಣ್ಣವ್ರು ಇಟ್ಕೊಂಡಿದ್ದೀನಿ ನೋಡಿ, ನೋಡ್ತಿರ್ಬೋದು. ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕಿಸ್ಮಿಸ್ ಮತ್ತೆ ಕಾಜು ಇವೆರಡು ತರಿಸಿದ್ದೀನಿ ಫ್ರೆಂಡ್ಸ್. ಸಿಂಪಲ್ ಮಾಡೋಣ ಅಂದ್ಬಿಟ್ಟು. जय हो मेरी भाग्य लक्ष्मी आरती उतारो, जय हो मेरी भाग्य लक्ष्मी आरती उतारो, आरती उतारो मैया तुमको मनाओ, आरती उतारो मैया तुमको मनाओ, जय हो मेरी भाग्य लक्ष्मी आरती उतारो, जय हो मेरी भाग्य लक्ष्मी आरती उतारो। एक भरोसा तेजो मैया तीनों लोग उजागर है, एक भरोसा तेजो मैया तीनों लोग उजागर है, लागू पैया तेरी मैया आरती उतार, लागू पैया तेरी मैया आरती उतार, जय हो मेरी भाग्य लक्ष्मी आरती उतार। रोग हरो माँ, शोक हरो माँ, कष्टों से रोग हरो माँ, कष्टों से बचाओ, विजय करो माँ बजय बजैया आरती उतारो, विजय उतारो, जय हो मेरी भाग्य लक्ष्मी आरती उतारो, अतिलित तेज बदन पर उतारो, आरती उतारो मैया चरणों में मिल जाओ, आरती उतारो मैया चरणों में मिल जाओ, दूध बुद्ध भंडार बजैया आरती उतार। जो कोई माँ की करे आरती कष्ट कभी नहीं पाता है, जो कोई माँ की करे आरती कष्ट कभी नहीं पाता है, धन वैभव भंडार बजैया आरती उतार, धन वैभव भंडार, जय हो मेरी भाग्य लक्ष्मी आरती उतारो, जय हो मेरी भाग्य लक्ष्मी आरती उतारो। ಗ್ರ್ಯಾಂಡು ಇಲ್ಲ, ಒಂದು ಸಿಂಪಲ್ಲು ಇಲ್ಲ, ಅಷ್ಟಕ್ಕಷ್ಟು ಚೆನ್ನಾಗಿತ್ತು. ಖುಷಿ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ ಒಂದು ರೀತಿ ನೈಟ್ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ನಿಜ ಹೇಳಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ನೈಟೇ ಪೂಜೆ ಮಾಡೋದು. ಅದಕ್ಕಾಗಿ ನಾನು ಬೆಳಗ್ಗೆಯಿಂದ ಕೆಲಸ ನಿಮಗೆ ಆಲ್ರೆಡಿ ನಾನು ಹೇಳ್ತಾನೆ ಬಂದಿದ್ದೀನಿ. ಹಾಗಾಗಿ ಕರೆಕ್ಟಾಗಿ ನೈಟ್ ಪೂಜೆ ಮಾಡಿದ್ರೂ ಒಂದು ರೀತಿ ದೇವರಿಗೆ ಒಂದು ರೀತಿ
ಒಪ್ಪಿಗೆ ಆಯಿತು ಅನ್ನೋ ರೀತಿ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸು ಎಲ್ಲ ಆರತಿಗೆಲ್ಲ ಆದಮೇಲೆ. ಇವಾಗ ಧೂಪತ್ತಿ ಹಚ್ಚಿದ್ರೆ ಸ್ವಲ್ಪ ಇವತ್ತು ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್, ಹಾಗಾಗಿ ಧೂಪತ್ತಿ ತರಿಸಿದ್ದೀನಿ ನೋಡಿ. ನೈವೇದ್ಯಕ್ಕೆ ಏನೇನು ಮಾಡಿದ್ದೀನಿ, ಕಡಲೆ ಬೀಜ ಫ್ರೈ ಮತ್ತು ಶೇಂಗೆ. ಮತ್ತು ನೀವು ನೋಡ್ದ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಅಷ್ಟು ಗ್ರ್ಯಾಂಡ್ ಇಲ್ಲ, ಏನಪ್ಪ ಇವರು ಅಷ್ಟು ಗ್ರ್ಯಾಂಡ್ ಮಾಡ್ದಂಗೆ ಹೇಳ್ಕೊತಾ ಇದ್ದಾರೆ, ಆದರೆ ನಮಗೆ ಅದೇ ಗ್ರ್ಯಾಂಡ್ ಫ್ರೆಂಡ್ಸ್. ಅಂದರೆ ಜಾಸ್ತಿ ನಾನು ವರ್ಷ ವಿಡಿ ಮಾಡಲ್ಲ, ಇದೇ ವರ್ಷ ಫಸ್ಟು ನಿಜ ಹೇಳಬೇಕಂದ್ರೆ ನಿಮಗೆ ಇದೇ ವರ್ಷ ಮಾಡಿದ್ದು ನಾನು ಈ ರೀತಿ ಕಳಸ ಕೂಡಿಸಿ ಮತ್ತು ಕೊಯ್ನ್ ಒಂದು ಸ್ವಲ್ಪ ನನಗೆ ಹೊಸ ಥರ ಅಂತ ಕಾಣಿಸ್ತಾ ಇದೆ ಫ್ರೆಂಡ್ಸ್, ನಿಮಗೇನೋ ಗೊತ್ತಿಲ್ಲ. ಆದರೆ ನಮ್ಮ ಸೈಡ್ ಜಾಸ್ತಿ ಜನ ಕೂಡ್ಸಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ. ಇಲ್ಲಿ ನಾನು ಹೈದ್ರಾಬಾದಲ್ಲಿ ಇರೋದಲ್ವ, ಇಲ್ಲಿ ಜಾಸ್ತಿ ಜನ ತೆಲುಗು ಜನ ಕೂಡಿಸ್ತಾರೆ, ಆದರೆ ನಮ್ಮ ಸೈಡ್ ಅಷ್ಟೊಂದು ಮಾಡಲ್ಲ ನಿಜ ಹೇಳ್ಬೇಕಂದ್ರೆ ಅಷ್ಟೇ. ಅವಾಗ ನಾನು ಸಿಂಪಲ್ಲಾಗಿ ಇಷ್ಟೊಂದು ಮಾಡಿದ್ನಲ್ಲ ಅದೇ ಖುಷಿ. ಇವಾಗ ತೆಂಗು ಹೊಡೆದಿದ್ದೀನಲ್ಲ ಫ್ರೆಂಡ್ಸ್, ಅದು ತೆಂಗಿನ ನೀರೆಲ್ಲ ಬಾಗಿಲಿಗೆ ಮತ್ತು ದೇವರಿಗೆ ಎಲ್ಲ ಸ್ವಲ್ಪ ಸಿಡಿಸ್ಬೇಕು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಿಡಿಸ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್, ಇವಾಗ ಸೇವೆ ಮತ್ತು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲರೂ ಆಶೀರ್ವಾದ ತಗೊಂಡು ಇವಾಗ ಶೆಮ್ಮೆ ಪಾಯಸ ಕುಡಿಬೇಕು ಫ್ರೆಂಡ್ಸ್. ಇವಾಗ ಎಲ್ರಿಗೂ ಕೊಡ್ತೀನಿ, ನಾನು ಕುಡಿತೀನಿ. ಇವಾಗ ಸ್ವಲ್ಪ ಆಗಿದೆ ಫ್ರೆಂಡ್ಸ್, ಅಷ್ಟು ಜನಕ್ಕೆ ಸರಿ ಹೋಗಲ್ಲ, ಸುಮ್ಮನೆ ಈ ರೀತಿ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ, ಯಾವ ರೀತಿ ನಾನು ಸಿಂಪಲ್ ಪೂಜೆ ಮಾಡಿದ್ದೀನಿ ಅಂತ. ಪೂಜೆ ಎಲ್ಲ ಆದಮೇಲೆ ನೋಡಿ ನೈವೇದ್ಯಕ್ಕೆ ಸೇಮೆ ಪಾಯಸ ಸ್ವಲ್ಪ ಆಗಿತ್ತಲ್ಲ ಫ್ರೆಂಡ್ಸ್, ಸರಿ ಹೋಗಿಲ್ಲ, ಅದಕ್ಕೆ ಹಾಗಂತ ಇದ್ದಾರೆ ನೋಡಿ ಅವರು ಕೂಡ ಪಾಪ. ನೋಡಿ ಈ ರೀತಿ ಇವರು ತಿಂತಾ ಇದ್ದಾರೆ ನೋಡಿ. ಪೂಜೆ ಆಯ್ತಲ್ಲ, ನೋಡಿ ನಾನು ತಿಂತಾ ಇದ್ದಾನೆ. ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಇವಾಗ ಹುಡುಗ ಅಲ್ಲೇ ನೋಡ್ತಾ ಇದ್ದೇನೆ ನೋಡಿ. ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ. ಜೇ 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 నేడేనా చూస్తానా ఇల్లరా జే ఇల్లరా జే జున్ను జే 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 ಅವನಿಗೆ ಹೆಂಗ ಅನಿಸ್ತಾ ಇದ್ದಾನೆ ಗೊತ್ತಿಲ್ಲ ಫ್ರೆಂಡ್ಸ್, ಅವನ ಭಾಷೆಯಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಖುಷಿ ಆಗಿದೆ ಪಾಪ ಅವನಿಗೆ ಕೂಡ. ಓಕೆ ಫ್ರೆಂಡ್ಸ್, ನಾನು ಕೂಡ ಪಾಯಸ ಕುಡಿತೀನಿ. ಹೇಗೆ ಅನಿಸ್ತಂತ ವಿಡಿಯೋ ಬ್ಲಾಗು ಬಂದು ನೋಡಿ ಸಪೋರ್ಟ್ ಮಾಡಿ. ಯಾವ ರೀತಿ ಬ್ಲಾಗು ಹಾಗೆ ಕಮೆಂಟ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಪಾಯಸ ಕುಡಿತೀನಿ ಇವಾಗ. ನೋಡಿ ನಾನೇ ಕುಡಿತಾ ಇದ್ದೀನಿ. ಏನು ಬಿ ನಾನು ಎತ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಗರಂ ಇದೆ ಫ್ರೆಂಡ್ಸ್. ಇನ್ನು ನೋಡಿ ಎಲ್ಲರೂ ಕುಡಿದ್ರು, ನಾನೇ ಕುಡ್ತೀನಿ ಇವಾಗ. ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ಊಟ ಮಾಡುವಾಗ ಸಿಗ್ತೀನಿ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು ಪೂರ್ತಿ 11 ಗಂಟೆ ಆಗ್ತಾಯಿದೆ. ಊಟ ಎಲ್ಲ ಆದಮೇಲೆ ಇವಾಗ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಅಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ದೇವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಬೇಗ ಲೇಟಾಗಿ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸಾಕು. ತುಂಬ ಲೇಟ್ ಆಗಿದೆ ಫ್ರೆಂಡ್ಸ್, 11 ಗಂಟೆ ಆಗ್ತಾಯಿದೆ. ಮಜಾ ತುಂಬ ನೋಡಿ, ಇವನು ಇನ್ನೂ ಎಚ್ಚರ ಇದ್ದಾನೆ ಮಗ. ತುಂಬ ಲೇಟಾಗಿದೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಪೂರ್ತಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೆ.